ನಾಳೆ ವೈಕುಂಠ ಏಕಾದಶಿ ಶ್ರೀವಾರಿಯ ದರ್ಶನವನ್ನು ಮಾಡಲು ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ. ಸದ್ಯ ನಾನೀಗ ಮೈಸೂರಿನ KRS ರಸ್ತೆ ಸಮೀಪ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿದ್ದೀನಿ. ಈಗ ನೀವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಅಂದರೆ ನಾಳೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಮೈಸೂರಿನ KRS ರಸ್ತೆ ಸಮೀಪ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಿದೆ. ಅಂದರೆ ನಾಳೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡೆದ್ರೆ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂತಹ ಒಂದು ನಂಬಿಕೆ ಮತ್ತು ಉದ್ದೇಶದಿಂದಾಗಿ ಈಗಾಗಲೇ ದೇವಾಲಯದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ದೇವಾಲಯದ ಮುಂಭಾಗ ಇರುವಂತಹ ಒಂದು ಗರುಡಗಂಬದಲ್ಲಿ ಏನೋ ಹೂವಿನ ಅಲಂಕಾರ ಮಾಡಿರ್ಬೋದು, ಅಥವಾ ದೇವಾಲಯದ ಮುಂಭಾಗ ಏನೋ ಹಸಿರು ತಳಿರು ತೋರಣಗಳಿಂದ ಏನೋ ಸಿಂಗಾರ ಮಾಡಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಿರುವಂಥದ್ದು. ಅಂದರೆ ನಾಳೆ ವೈಕುಂಠ ಏಕಾದಶಿ ಇರುವಂತಹ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಸುಮಾರು 80ರಿಂದ 1 ಲಕ್ಷ ಭಕ್ತರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲಿ ಏನೋ ದೇವಾಲಯದಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಏನೋ ದೇವಾಲಯದಲ್ಲಿ ಕೂಡ ವ್ಯವಸ್ಥೆಗಳನ್ನು ಕೂಡ ಮಾಡ್ತಿರುವಂಥದ್ದು, ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ತಿರುವಂಥದ್ದು ದೃಶ್ಯದಲ್ಲಿ ಈಗ ನೀವು ಗಮನಿಸ್ಬೋದು. ಅಂದರೆ ನಾಳೆ ನಡೆಯುವಂತಹ ಒಂದು ಏಕಾದಶಿ ಹಿನ್ನೆಲೆಯಲ್ಲಿ ಏನು ಸಕಲ ಸಿದ್ಧತೆಗಳಿಗೆ ತಯಾರಿಯನ್ನು ಕೂಡ ಮಾಡ್ತಿರುವಂಥದ್ದು. ಕಬ್ಬು ಹಾಗೆ ಹಸಿರು ತೋರಣ, ತೆಂಗಿನ ಒಂದು ಚಪ್ಪರವನ್ನು ಹಾಕುವಂಥದ್ದಾಗಿರಲಿ, ಅಥವಾ ಹೂವನ್ನು ಕೂಡ ಹೂವಿನಿಂದ ಡೆಕೋರೇಷನ್ ಮಾಡೋದಾಗಿರಲಿ, ಈ ಎಲ್ಲ ಒಂದು ಪ್ರಕ್ರಿಯೆ ಕೂಡ ಇವತ್ತಿನ ದಿನ ಅಂದರೆ ನಾಳೆ ಅಂದರೆ ಹಿಂದಿನ ದಿನ ಮಾಡುವಂಥ ಒಂದು ಹಿನ್ನೆಲೆಯಲ್ಲಿ ಈಗೆಲ್ಲದೂ ಕೂಡ ಆ ತಯಾರಿಯನ್ನು ಮಾಡ್ತಿರುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇದ್ರೆ. ಅಂದರೆ ನಾಳೆ ನಡೆಯುವಂತಹ ವೈಕುಂಠ ಏಕಾದಶಿಗೆ ಸಕಲ ಸಿದ್ಧತೆ ಈಗ ನಡೆಸ್ತಿರುವಂಥದ್ದು. ಏನು ತೆಂಗಿನ ಚಪ್ಪರವನ್ನು ಹಾಕಲಿಕ್ಕೆ ಏನು ಸಿದ್ಧತೆಗಳನ್ನು ಕೂಡ ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ನಾಳೆ ನಡೆಯುವಂತಹ ಒಂದು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಸುಮಾರು 80ರಿಂದ 1 ಲಕ್ಷ ಭಕ್ತರು ಆಗಮಿಸುವಂತಹ ಹಿನ್ನೆಲೆಯಲ್ಲಿ ದೇವರ ದರ್ಶನವನ್ನು ಮಾಡಲು ಸಕಲ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗಿದೆ. ಅಂದರೆ ಬರುವಂತಹ ಭಕ್ತರಿಗೆ ಯಾವುದೇ ರೀತಿಯಾದಂತಹ ಒಂದು ದರ್ಶನಕ್ಕೆ ಸಮಸ್ಯೆ ಆಗದ ರೀತಿಯಾಗಿ ಬ್ಯಾರಿಕೇಡ್ ನಿರ್ಮಾಣ ಮಾಡಿರ್ಬೋದು, ಅಥವಾ ಏನೋ ಬಿಸಿಲಲ್ಲಿ ಏನೋ ಭಕ್ತಾದಿಗಳು ಒಣಗಬಾರ್ದು ಅನ್ನುವಂತಹ ಉದ್ದೇಶಕ್ಕಾಗಿ ಏನೋ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಹಾಗೆ ಏನೋ ನಾಳೆ ದೇವರ ದರ್ಶನವನ್ನು ಮಾಡಿ ಆದ ನಂತರ ಏನೋ ಪ್ರಸಾದ ವಿನಿಯೋಗನೂ ಕೂಡ ಮಾಡಲಾಗುತ್ತೆ. ವಿಶೇಷವಾಗಿ ಸುಮಾರು 80ರಿಂದ 1 ಲಕ್ಷ ಭಕ್ತರು ನಾಳೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವರ ದರ್ಶನವನ್ನು ಕೂಡ ಮಾಡ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ದೇವಾಲಯದ ಆಡಳಿತ ಮಂಡಳಿ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿರುವಂಥದ್ದು. ಅಂದರೆ ನಾಳೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ ಸುಮಾರು 10 ಗಂಟೆವರೆಗೆ ದರ್ಶನಕ್ಕೆ ಭಕ್ತಾದಿಗಳಿಗೆ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗುವುದು. ಹಾಗೆಯೇ ದೇವರಿಗೆ ವಿಶೇಷ ಪೂಜೆ ವಿಧಾನಗಳಲ್ಲೂ ಕೂಡ ದೇವರಿಗೆ ಪೂಜೆ ಕೈಗಾರಿಕೆಗಳು ಕೂಡ ನಡೆಯುವಂಥದ್ದಾಗಿರುತ್ತದೆ. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ TV, ಮೈಸೂರು.